ಒಂದು ಕಡೆ ರೇಣುಕಾಸ್ವಾಮಿ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಗೌಡಗೆ ಟಾರ್ಚರ್ ಕೊಡ್ತಾ ಇದ್ರೆ, ಇನ್ನೊಂದು ಕಡೆ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡ್ ಬರ್ತಾರಲ್ಲ, ಅಲ್ಲಿ ರೇಣುಕಾಸ್ವಾಮಿಗೆ ಯಾವ ಲೆವೆಲ್ ಟಾರ್ಚರ್ ಕೊಟ್ಟಿದ್ದಾರೆ ಅಂದ್ರೆ ನರಕನೇ ತೋರಿಸ್ಬಿಟ್ಟಿದ್ದಾರೆ. ಕರೆಂಟ್ ಶಾಕ್ ಕೊಟ್ಟು ರೇಣುಕಾಸ್ವಾಮಿಗೆ ಟಾರ್ಚರ್ ಅನ್ನ ಡಿ ಗ್ಯಾಂಗ್ ಕೊಟ್ಟಿತ್ತಂತೆ. ಎಲೆಕ್ಟ್ರಿಕ್ ಮೆಗರ್ ಡಿವೈಸ್ ಬಳಸಿ ಸ್ವಾಮಿಗೆ ಶಾಕ್ ಕೊಟ್ಟಿದ್ದಾರೆ. ಕರೆಂಟ್ ಶಾಕ್ ಕೊಟ್ಟು ರೇಣುಕಾಸ್ವಾಮಿಗೆ ಚಿತ್ರ ಹಿಂಸೆಯನ್ನ ಮಾಡಿದ್ದಾರೆ. ಪೊಲೀಸರು ತನಿಖೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ವಿಚಾರಣೆ ಮಾಡುವಾಗ ಕೇಳಿದರೆ ಏನೆಲ್ಲ ಆಯುಧಗಳನ್ನ ಯೂಸ್ ಮಾಡಿ ಹೊಡೆದಿದ್ರಿ, ಯಾವ ತರ ಟಾರ್ಚರ್ ಮಾಡಿದ್ರಿ ಅಂತ. ಆಗ ಒಂದೊಂದೇ ವಿಷಯಗಳನ್ನ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಕರೆಂಟ್ ಶಾಕ್ ಕೊಟ್ಟ ಬಗ್ಗೆನೂ ಕೂಡ ಬಾಯ್ಬಿಟ್ಟಿದ್ದಾರೆ. ಎಫ್ಐ ನಂದೀಶ್ ಹಾಗೂ ಇನ್ನೊಬ್ಬ ಆರೋಪಿ ವಿಚಾರಣೆ ಸಂದರ್ಭದಲ್ಲಿ ಈ ವಿಷಯ ಬೆಳಕಿಗೆ ಬಂದಿರೋದು. ಕರೆಂಟ್ ಶಾಕ್ ನೀಡಿದ ಡಿವೈಸ್ ಎಲ್ಲಿದೆ ಅಂತ ಶೋಧವನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ. ಅತ್ಯಂತ ಭೀಭತ್ಸವಾಗಿ ರೇಣುಕಾಸ್ವಾಮಿಯನ್ನ ಕೊಂದಿದ್ದಾರೆ ಅನ್ನೋದು ಮೊನ್ನೆಯಿಂದ ಚರ್ಚೆ ಆಗ್ತಾ ಇತ್ತು. ಈಗ ಯಾವ ತರ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಒಂದೊಂದೇ ವಿಷಯಗಳು ಬಹಿರಂಗವಾಗ್ತಾ ಇದೆ. ಎಲೆಕ್ಟ್ರಿಕ್ ಮೆಗರ್ ಡಿವೈಸ್ ಅನ್ನ ಬಳಸಿ ಸ್ವಾಮಿಗೆ ಕೆಲವೊಂದು ಪಾರ್ಟ್ಸ್ಗಳಿಗೆ, ಆತನ ಪ್ರೈವೇಟ್ ಪಾರ್ಟ್ಗಳಿಗೂ ಕೂಡ ಈ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಕಾರಣ ಪಿಕ್ಚರ್ ಅನ್ನ ಕಳಿಸ್ತಾ ಇದ್ದ ಆತ ಪ್ರೈವೇಟ್ ಪಾರ್ಟ್ದು ಪವಿತ್ರ ಗೌಡಗೆ ನನ್ನ ಜೊತೆ ಬಾ ಅಂತ ಕರಿತಿದ್ದ. ಸೊ ಇಂಥದ್ದೆಲ್ಲ ಆರೋಪ ಇತ್ತಲ್ಲ, ಸೊ ಹಾಗಾಗಿ ಆತನ ಪ್ರೈವೇಟ್ ಪಾರ್ಟ್ ಅನ್ನೇ ಆರೋಪಿಗಳು ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಈಗ ಆ ಡಿವೈಸ್ ಎಲ್ಲಿದೆ ಅಂತ ಹೇಳಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಸೊ ಅಲ್ಲಿ ಏನ್ ನಡೆದಿರಬಹುದು ಪಟ್ಟಣಗೆರೆ ಶೆಡ್ ನಲ್ಲಿ, ಸೊ ಸ್ಕೆಚ್ ಮುಖಾಂತರ ನಿಮ್ಗೆ ನಾವು ತಿಳಿಸ್ತಾ ಇದ್ದೀವಿ. ಸೊ ಆತನನ್ನು ಫಸ್ಟ್ ಕರ್ಕೊಂಡ್ ಬರ್ತಾರೆ, ಶೆಡ್ ಒಳಗೆ ಕೂಡ ಹಾಕ್ತಾರೆ. ಅಲ್ಲಿಗೆ ದರ್ಶನ್ ಪವಿತ್ರ ಗೌಡನೂ ಬರ್ತಾರೆ. ಆರೋಪಿಗಳೆಲ್ಲ ಮದ್ಯಪಾನವನ್ನ ಮಾಡಿರ್ತಾರೆ. ಸೊ ಕುಡ್ದಂತ ಅಮಲಿನಲ್ಲಿ ಹೊಡೆದಿರಬಹುದು ಅನ್ನೋ ಸಂಶಯಗಳು ಇದೆ. ಬಟ್ ಇದನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಬಂದು ಯಾವ ಲೆವೆಲ್ ಟಾರ್ಚರ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಡಿವೈಸ್ಗಳನ್ನ ಬಳಸಿ ಕರೆಂಟ್ ಶಾಕ್ ಕೊಟ್ಟಿರೋದು ಕೂಡ ತನಿಖೆಯಲ್ಲಿ ಗೊತ್ತಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಅಲ್ಲಿ ಟಾರ್ಚರ್ ಯಾವ ಲೆವೆಲ್ ಕೊಟ್ಟಿದ್ದಾರೆ ಅಂದ್ರೆ ಕೆಲವೊಂದು ಡಿವೈಸ್ ಗಳನ್ನ ತಂದಿಟ್ಟು ಕರೆಂಟ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಈ ತರ ಟಾರ್ಚರ್ ಮಾಡಬೇಕು ಅಂತ ಪ್ರೀ ಪ್ಲಾನ್ ಆಗಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳು ಈ ಟಾರ್ಚರ್ ವಿಷಯವಾಗಿ ಏನೆಲ್ಲ ಬಾಯ್ ಬಿಟ್ಟಿದ್ದಾರೆ, ಆ ಡಿವೈಸ್ ಎಲ್ಲಿದೆ ಅಂತ ಏನಾದ್ರೂ ಗೊತ್ತಾಗಿದೆಯಾ ಈಗ? ಶರ್ಮಿತಾ, ಏನು ರೇಣುಕಾಸ್ವಾಮಿ ಕೊಲೆಯಲ್ಲಿ ಎಷ್ಟು ಬ್ರೂಟಲ್ ಆಗಿ ಅವರು ನಡ್ಕೊಂಡಿದ್ದಾರೆ ಮತ್ತೆ ಎಷ್ಟು ಅಮಾನುಷವಾಗಿ ಆತನನ್ನ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಈಗ ಮತ್ತೊಂದು ಉದಾಹರಣೆ ಸಿಗ್ತಾ ಇರೋದು. ಅಂದ್ರೆ ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನ ಬಳಸಿಕೊಂಡು ಆತನಿಗೆ ಒಂದು ಕರೆಂಟ್ ಶಾಕ್ ಕೊಟ್ಟಿದ್ರು ಅಂತ ಈಗ ಒಂದು ಹೊಸ ವಿಚಾರ ಕೂಡ ಬೆಳಕಿಗೆ ಬರ್ತದೆ. ನಿನ್ನೆ ಕೂಡ ಈ ಬಗ್ಗೆ ಒಂದು ಏನು ಸರ್ಕಾರದ ಪರ ವಕೀಲರು ಒಂದು ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ಅವರು ಮೆಗ್ಗರ್ ಡಿವೈಸ್ ಅನ್ನ ಬಳಸಿಕೊಂಡು ಆತನಿಗೆ ಶಾಕ್ ಅನ್ನು ಕೊಟ್ಟು ಕೊಲೆ ಮಾಡಿದ್ದಾರೆ ಅಂತೇಳಿ. ಇದೀಗ ಆ ಒಂದು ಮೆಗ್ಗರ್ ಯಾವುದು ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಈಗ ಪೊಲೀಸರು ಕೂಡ ಮುಂದಾಗಿದ್ದು, ಅದನ್ನ ಎಲ್ಲಿ ಬಿಸಾಡಿದ್ದಾರೆ ಮತ್ತೆ ಎಲ್ಲಿ ಅದನ್ನ ಮುಚ್ಚಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಕೂಡ ಈಗ ಮಾಡ್ತಾ ಇದ್ದಾರೆ. ಏನು ಎ5 ನಂದೀಶ್ ಮತ್ತೆ ಹಾಗೂ ಮತ್ತೊಬ್ಬ ಆರೋಪಿ ಸೇರ್ಕೊಂಡು ಇದನ್ನ ಬಳಕೆ ಮಾಡಿ ಆತನಿಗೆ ಒಂದು ಶಾಕ್ ಕೊಟ್ಟಿದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿರೋದು. ಏನು ರೇಣುಕಾಸ್ವಾಮಿಯ ಒಂದು ಖಾಸಗಿ ಅಂಗಕ್ಕೆ ಈ ಒಂದು ಎಲೆಕ್ಟ್ರಿಕ್ ಶಾಕ್ ಅನ್ನ ಕೊಟ್ಟು ಆತನನ್ನ ಕೊಲೆ ಮಾಡಿದ್ದಾರೆ ಅಂತೇಳಿ ಈಗ ತನಿಖೆಯಿಂದ ಹೊಸ ವಿಚಾರ ಬರ್ತಾ ಇರೋದ್ರಿಂದ ಪೊಲೀಸರು ಆ ಒಂದು ಡಿವೈಸ್ ಅನ್ನ ಪತ್ತೆ ಮಾಡೋದಕ್ಕೂ ಕೂಡ ಈಗ ಮುಂದಾಗಿದ್ದಾರೆ. ಏನು ಎಲೆಕ್ಟ್ರಿಕ್ ಮೆಗ್ಗರ್ ಅನ್ನ ಬಳಕೆ ಮಾಡಿ ಈ ರೀತಿ ಕೃತ್ಯವನ್ನು ಎಸಗಿದ್ದು, ಈಗ ಆ ಮೆಗ್ಗರ್ ಎಲ್ಲಿದೆ ಮತ್ತೆ ಅದನ್ನ ಎಲ್ಲಿ ಬಿಸಾಡಿದ್ದಾರೆ ಅನ್ನೋದನ್ನ ಈಗ ಪತ್ತೆ ಮಾಡ್ತಾ ಇದ್ದಾರೆ. ಮತ್ತೆ ಅದನ್ನ ಎಲ್ಲಿ ಖರೀದಿ ಮಾಡಿದ್ರು ಅಥವಾ ಒಂದ್ ವೇಳೆ ಶೆಡ್ ನಲ್ಲಿ ಆ ಒಂದು ಮೆಗ್ಗರ್ ಮೊದಲೇ ಇತ್ತ ಅನ್ನೋದ್ರ ಬಗ್ಗೆ ಕೂಡ ಈಗ ವಿಚಾರಣೆ ಮಾಡಬೇಕು. ಆದ್ರಿಂದ ಈಗ ಎ5 ನಂದೀಶ್ ಏನಿದ್ದಾನೆ ಆತನನ್ನ ಈಗ ತೀವ್ರ ವಿಚಾರಣೆ ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದು, ಆ ಒಂದು ಮೆಗ್ಗರ್ ಅನ್ನ ಎಲ್ಲಿ ಬಿಸಾಡಿದ್ದಾರೆ ಅನ್ನೋದ್ರ ಬಗ್ಗೆ ಆತನಿಂದಲೇ ಒಂದು ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಮರಣೋತ್ತರ ಪರೀಕ್ಷೆ ವರದಿ ಏನಿದೆ ಅದರಲ್ಲಿ ಏನಾದ್ರು ಈ ಒಂದು ಅಂಶಗಳು ಉಲ್ಲೇಖ ಆಗಿದೆಯಾ ಅನ್ನೋದ್ರ ಬಗ್ಗೆ ಈಗ ವೈದ್ಯರ ಬಳಿ ಕೂಡ ಈಗ ಪೊಲೀಸರು ಮಾಹಿತಿಯನ್ನ ಕೇಳಿರೋದು. ಆ ಒಂದು ವರದಿಯಲ್ಲಿ ಏನಾದ್ರು ಮೆಗ್ಗರ್ ಬಳಸಿ ಒಂದು ಕರೆಂಟ್ ಶಾಕ್ ಅನ್ನ ಕೊಟ್ಟಿರೋದು ಕನ್ಫರ್ಮ್ ಆಗಿದ್ರೆ ಅಥವಾ ಅಧಿಕೃತವಾಗಿ ಗೊತ್ತಾದ್ರೆ ಆನಂತರ ಇದಕ್ಕೆ ಮತ್ತೊಂದು ಒಂದು ಆಯಾಮ ಕೂಡ ಸಿಗುತ್ತೆ. ಆದ್ರಿಂದ ಈಗ ಈ ಒಂದು ಆಯಾಮದಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡಿದ್ದು, ಆ ಒಂದು ಶೆಡ್ ನಲ್ಲಿ ಇರುವಂತಹ ಒಂದು ವಸ್ತುಗಳೇನಿದೆ ಎಲೆಕ್ಟ್ರಿಕ್ ವಸ್ತುಗಳು ಅವುಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಶರ್ಮಿತಾ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.